ಮಾಸ್ಕ್ ಮನ್ ಆಯ್ತು, ಲಾಕ್ ಆಯ್ತು. ಇದೀಗ ಉಳಿದವರಿಗೆ ಢವಢವ ಶುರುವಾಗಿದೆ. ಚಿನ್ನಯ್ಯ ಜೊತೆ ಸಂಪರ್ಕದಲ್ಲಿದ್ದವರಿಗೆ ಟೆನ್ಷನ್ ಶುರುವಾಗಿರುವಂತದ್ದು. ಮಾಸ್ಕ್ ಮನ್ ಇತಿಹಾಸ ಎಲ್ಲವನ್ನೂ ಕೂಡ ಪೊಲೀಸ್ನವರು ಕಂಪ್ಲೀಟ್ ಆಗಿ ರಿಸರ್ಚ್ ಮಾಡ್ತಾ ಹೊರಟಿದ್ದಾರೆ. ಆತನ ಜೊತೆ ಸಂಪರ್ಕದಲ್ಲಿ ಯಾರೆಲ್ಲ ಇದ್ರು, ಕಂಪ್ಲೀಟ್ ಹಿಸ್ಟರಿ, ಆತನ ಟ್ರಾವೆಲ್ ಹಿಸ್ಟರಿ, ಯಾರೆಲ್ಲ ಜೊತೆಗಿದ್ರು ಎಲ್ಲವನ್ನೂ ಕೂಡ ಕೆದಕ್ತಾ ಇದ್ದಾರೆ ಅಧಿಕಾರಿಗಳು. ಯಾರ ಜೊತೆಗೆಲ್ಲ ನಂಟಿದೆ ಅಂತ ಅಧಿಕಾರಿಗಳು ತನಿಖೆಯನ್ನ ಮಾಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಅನುಮಾನಾಸ್ಪದ ವ್ಯಕ್ತಿಗಳಿಗೆ ನೋಟಿಸ್ ಕೂಡ ನೀಡುವುದಕ್ಕೆ ಇದೀಗ ಆಲ್ರೆಡಿ ಪ್ಲಾನಿಂಗ್ ಅನ್ನ ಮಾಡಿಕೊಳ್ಳಲಾಗಿದೆಯಂತೆ. 2 ವರ್ಷದ ಟ್ರಾವೆಲ್ ಹಿಸ್ಟರಿಯನ್ನ ಕೆದಕ್ತಾ ಇದೆ ಖಾಕಿ ಪಡೆ. ಎಸ್ಐಟಿ ಟೀಮ್ ಚಿನ್ನಯ್ಯನ ಕಾಂಟ್ಯಾಕ್ಟ್ ನಲ್ಲಿ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಇದೀಗ ಢವಢವ ಶುರು ಆಗಿದೆ. ಬಿಕಾಸ್ ಎಸ್ಐಟಿ ಟೀಮ್ ಈ ಆಯಾಮದಲ್ಲಿ ತನಿಖೆಯನ್ನ ಮುಂದುವರಿಸೋದಕ್ಕೆ ಪ್ಲಾನಿಂಗ್ ಅನ್ನ ಮಾಡಲಾಗ್ತಾ ಇದೆ. ಯಾರೆಲ್ಲ ಚಿನ್ನಯ್ಯನ ಜೊತೆ ಕಾಂಟ್ಯಾಕ್ಟ್ ಇದ್ರು, ಹಾಗೆ 2 ವರ್ಷದ ಹಿಸ್ಟರಿನ ಕೆದಕ್ತಾ ಇದೆ ಎಸ್ಐಟಿ ಟೀಮ್. ಟ್ರಾವೆಲಿಂಗ್ ಹಿಸ್ಟರಿನ ಕೆದಕ್ತಾ ಇದೆ. ಸೊ ಹಾಗಾಗಿ ಚಿನ್ನಯ್ಯನ ಜೊತೆ ಸಂಪರ್ಕದಲ್ಲಿ ಇದ್ದವರಿಗೆಲ್ಲರಿಗೂ ಕೂಡ ಇದೀಗ ಭಯ ಶುರುವಾಗಿರುವಂಥದ್ದು. ಇನ್ನು ಮಾಸ್ಮನ್ ಚಿನ್ನಯ್ಯನ ಮೇಲೆ ಒಂದಷ್ಟು ಆರೋಪಗಳು, ಅನುಮಾನಗಳು, ಆಕ್ಷೇಪಗಳು, ಆತನನ್ನು ಅರೆಸ್ಟ್ ಮಾಡಬೇಕು ಅನ್ನುವಂತಹ ಕೂಗುಗಳು ಕೇಳಿ ಬರ್ತಾನೆ ಇತ್ತು. ಎಲ್ಲರ ಇಚ್ಛೆಯಂತೆ ಇದೀಗ ಎಸ್ಐಟಿ ತನಿಖೆ ಮೇಲೂ ಕೂಡ ಒಂದು ರೀತಿಯಾಗಿ ಅನುಮಾನವನ್ನ ವ್ಯಕ್ತಪಡಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆರೋಪ ಪ್ರತ್ಯಾರೋಪಗಳು ಕೇಳಿ ಬರ್ತಾ ಇತ್ತು. ಅದರ ಬೆನ್ನಲ್ಲೇ ಇದೀಗ ಚಿನ್ನಯ್ಯ ಅರೆಸ್ಟ್ ಆಗಬೇಕು ಅನ್ನುವಂತಹ ಮಾತಿಗೆ ಎಸ್ಐಟಿ ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಜೊತೆಗೆ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಲಾಗಿದೆ. ಇವತ್ತು ಮುಂದುವರೆದಂತಹ ವಿಚಾರಣೆ, ಚಿನ್ನಯ್ಯನ ಹಿಸ್ಟ್ರಿನ ಕೆದಕೋದಕ್ಕೆ ಎಸ್ಐಟಿ ಟೀಮ್ ಇದೀಗ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಅಂದ್ರೆ ಚಿನ್ನಯ್ಯ ಎಲ್ಲೆಲ್ಲ ಟ್ರಾವೆಲ್ ಮಾಡಿರ್ತಾರೆ, ಆತನ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ, ಎಲ್ಲರ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದೆ. ಚಿನ್ನಯ್ಯನ ಕಾಂಟ್ಯಾಕ್ಟ್ ಲಿಸ್ಟ್ ನ ಕದಕ್ತಾ ಇದೆ ಇದೀಗ ಎಸ್ಐಟಿ ಟೀಮ್. ವಿಚಾರಣೆಯ ಸಂದರ್ಭದಲ್ಲಿ ದ್ವಂದ್ವ ಹೇಳಿಕೆಯನ್ನ ನೀಡ್ತಾ ಇದ್ರು ಚಿನ್ನಯ್ಯ. ಶವ ಹೂತಿಟ ವಿಚಾರದಲ್ಲಿ ಗೊಂದಲದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಚಿನ್ನಯ್ಯ. ಮಾಸ್ಕ್ಮನ್ ಜೊತೆ ಕೆಲಸ ಮಾಡಿದವರಿಗೂ ಕೂಡ ಇದೀಗ ಬುಲಾವ್ ನೀಡಲಾಗಿದೆ. ಚಿನ್ನಯ್ಯ ಬುರುಡೆ ಪುರಾಣ ಕೆದಕೋದಕ್ಕೆ ಎಸ್ಐಟಿ ಟೀಮ್ ಮುಂದಾಗಿರುವಂಥದ್ದು. ಚಿನ್ನಯ್ಯನ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ಕೆದಕ್ತಾ ಇದೆ ಎಸ್ಐಟಿ ಟೀಮ್. ಶವ ಹೂತಿಟ್ಟಂತಹ ವಿಚಾರದಲ್ಲಿ ಆವಾಗೊಂದು ಹೇಳಿಕೆ ಕೊಟ್ಟಿರ್ತಾರೆ, 1 ಗಂಟೆಗೆ ಒಂದೊಂದು ಹೇಳಿಕೆ ಕೊಡ್ತಾರೆ, ಗೊಂದಲದ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಎಸ್ಐಟಿ ಟೀಮ್ ಇದೀಗ ಚಿನ್ನಯ್ಯನ ಕಾಂಟ್ಯಾಕ್ಟ್ ಲಿಸ್ಟ್ ಅನ್ನ ಕೆದಕ್ತಾ ಇದೆ. ಅಂದ್ರೆ ಚಿನ್ನಯ್ಯಗೆ ಯಾರೆಲ್ಲ ಕಾಂಟ್ಯಾಕ್ಟ್ ಇದ್ರು, ಆತ ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ, ಯಾರ ಹೆಸರನ್ನೆಲ್ಲ ತೆಗೆದುಕೊಂಡಿದ್ದ, ಸೊ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡೋದಕ್ಕೆ ಎಸ್ಐಟಿ ಟೀಮ್ ಮುಂದಾಗಿರುವಂತದ್ದು. ಸೊ ಈ ತನಿಖೆಯಿಂದಾಗಿ ಚಿನ್ನಯ್ಯನ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಯಾರ್ಯಾರಿದ್ದಾರೆ, ಆತನ 2 ವರ್ಷದ ಟ್ರಾವೆಲ್ ಹಿಸ್ಟರಿಯನ್ನ ಎಸ್ಐಟಿ ಟೀಮ್ ಕೆದಕ್ತಾ ಇದೆ. ಸೊ ಹೀಗಾಗಿ ಚಿನ್ನಯ್ಯನ ಜೊತೆ ಯಾರೆಲ್ಲ ಇದ್ರು ಅವ್ರಿಗೆಲ್ರಿಗೂ ಕೂಡ ಭಯ ಶುರುವಾಗಿದೆ. ಈಗ ಆಲ್ರೆಡಿ ಚಿನ್ನಯ್ಯನ ಜೊತೆ ಯಾರಿದ್ದಾರೆ ಒಂದಷ್ಟು ಮಾಹಿತಿನ ಪಡೆದುಕೊಂಡು ಇಬ್ಬರಿಗೆ ನೋಟಿಸ್ ಅನ್ನ ಕೊಡೋದಕ್ಕೆ ಎಸ್ಐಟಿ ಟೀಮ್ ಪ್ಲಾನಿಂಗ್ ಅನ್ನು ಕೂಡ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಅಂದ್ರೆ ಚಿನ್ನಯ್ಯ ಒಂದ್ ರೀತಿಯಾಗಿ ಆ ಬುರುಡೆ ಪುರಾಣವನ್ನ ದ್ವಂದ್ವದ ಹೇಳಿಕೆಯನ್ನ ಕೊಟ್ಟಿರ್ತಾರೆ, ಗೊಂದಲದ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರ್ತಾರೆ ಚಿನ್ನಯ್ಯ. ಸೊ ಆಗ ಮೂಡಿದಂತಹ ಅನುಮಾನ ಎಷ್ಟರ ಮಟ್ಟಕ್ಕೆ ತನಿಖೆಗೆ ಬಂದು ನಿಂತಿದೆ. ಸೊ ಕಾದು ನೋಡಬೇಕು ಟ್ರಾವೆಲಿಂಗ್ ಹಿಸ್ಟರಿಲಿ ಏನೆಲ್ಲ ಹೊರಗೆ ಬರುತ್ತೆ, ಹಾಗೆ ಚಿನ್ನಯ್ಯನ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಯಾರೆಲ್ಲ ಇದ್ದಾರೆ, ಯಾರಿಗೆಲ್ಲ ನೋಟಿಸ್ ಹೋಗುತ್ತೆ, ವಿಚಾರಣೆಯ ಬಳಿಕ ಎಲ್ಲವೂ ಕೂಡ ಹೊರಬೀಳಲಿದೆ.